ಎಲ್ರಿಗೂ ಸ್ವಂತ ಮನೆ ಮಾಡ್ಕೋಬೇಕು ಅನ್ನೋದು ಡ್ರೀಮ್ ಆಗಿರುತ್ತೆ. ಆದರೆ ಸ್ವಲ್ಪ ಜನ ಸ್ವಂತ ಮನೆ ಇದ್ದರೂ, ಸ್ವಂತ ಅಸೆಟ್ ಇದ್ದರೂ ಅದನ್ನೆಲ್ಲ ಬಿಟ್ಟು ಬಾಡಿಗೆ ಮನೇಲಿ ಉಳ್ಕೊಳ್ತಾರೆ. ಬಾಡಿಗೆ ಮನೆಯಲ್ಲೋ ಇಲ್ಲ ಮನೆ ಲೀಸ್‌ಗೆ ಹಾಕ್ಕೊಂಡೋ ಇರ್ತಾರೆ. ಅದು ಏನಕ್ಕಂತೇಳಿ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ. ಹೆಲೋ ವೀವರ್ಸ್, ವೆಲ್ಕಮ್ ಟು ಟೀ ಟೈಮ್ ಟಾಕ್ಸ್ ಕನ್ನಡ. ಸ್ವಂತ ಮನೆ ಇದ್ದರೂ ಆ ಮನೇನ ಬಿಟ್ಟು ಬಾಡಿಗೆ ಮನೇಲಿ ಏನಕ್ಕೆ ಇರ್ತಾರೆ ಅಂದರೆ, ತುಂಬ ರೀಸನ್ಸಿಂದ ನಾವು ಸ್ವಂತ ಮನೇನ ಬಿಟ್ಟು ನಮ್ಮ ಓನ್ ಹೌಸ್ ಆ್ಯಂಡ್ ಓನ್ ಟೌನ್ ಬಿಟ್ಟು ಹೊರಗಡೆ ಇರೋದೇನು ಗೊತ್ತಾ? ಒಂದು ಕೆಲಸದ ರೀಸನಿಂದ. ಸ್ವಲ್ಪ ಜನ ಹಳ್ಳಿನಲ್ಲಿರ್ತಾರೆ, ಸಿಟಿನಲ್ಲಿ ಕೆಲಸ ಆಗಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಹಳ್ಳೀನ ಬಿಟ್ಟು ಹಳ್ಳಿನಲ್ಲಿ ಸ್ವಂತ ಮನೆ ಮತ್ತು ಅಸಟನ್ನು ಬಿಟ್ಟು ಬಂದು ಸಿಟಿನಲ್ಲಿ ಬಾಡಿಗೆ ಮನೇಲಿರ್ತಾರೆ. ಇನ್ನೊಂದು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಬೇಕು, ಒಳ್ಳೆ ಸ್ಕೂಲಲ್ಲಿ ನಾವು ಜಾಯಿನ್ ಮಾಡಿಸ್ಬೇಕು ಅಂತೇಳಿ ಆ ಮಗುವಿನ ಸ್ಕೂಲ್ ನಿಯರ್ ಬೈ ಯಾವುದಾದ್ರೂ ಒಂದು ಮನೆ ನೋಡಿಕೊಂಡು, ಸ್ವಂತ ಮನೆ ಇದ್ದರೂ ಸಹ ಸ್ವಂತ ಮನೇನ ಬಿಟ್ಟು ಬಾಡಿಗೆ ಮನೇಲಿರ್ತಾರೆ. ಮೂರನೇ ರೀಸನ್ ಬಂದು ವರ್ಲ್ಡ್ ವೈಡ್ ಇದು ಫೇಸ್ ಮಾಡ್ತಿರೋಂಥ ರೀಸನ್ನು. ಆ ರೀಸನ್ ಏನು ಅಂದರೆ, ಸ್ವಂತ ಮನೇನ ಬಿಟ್ಟು ಬಾಡಿಗೆ ಮನೇಲಿ ಏನಕ್ಕೆ ಇರ್ತಾರೆ ಅಂದರೆ ಬಿಕಾಸ್ ಆಫ್ ಮ್ಯಾರೇಜ್. ಹೌದು, ರೀಸೆಂಟಾಗಿ ನನಗೊಂದು ಮ್ಯಾರೇಜ್ ಪ್ರಪೋಸಲ್ ಬಂತು. ಆ ಪ್ರಪೋಸಲಲ್ಲಿ ಒಂದು ವ್ಯಕ್ತಿ ಇದನ್ನು ನಾನು ಶೇರ್ ಮಾಡ್ಕೊಂಡಿದ್ದು. ಒಂದು ಪರ್ಸನ್ ಬಂದು ನನಗೆ ಬಂದಿರೋಂಥ ಪ್ರಪೋಸಲಲ್ಲಿ ಒಬ್ಬರು ನನಗೆ ಇದನ್ನು ಶೇರ್ ಮಾಡಿಕೊಂಡ್ರು. ಈ ಸ್ಟೋರಿನ ನನ್ನ ಹತ್ರ ಶೇರ್ ಮಾಡಿಕೊಂಡ್ರು. ಅವ್ರು ಆ್ಯಕ್ಚುಲಿ ಬಂದು ಆ ಹುಡುಗ ಐ ಟಿನಲ್ಲಿ ವರ್ಕ್ ಮಾಡ್ತಿರ್ತಾನೆ. SAPನಲ್ಲಿ ಫೈನಾನ್ಸ್ ಸ್ಪೆಷಲಿಸ್ಟ್ ಆಗಿ ಆ ಹುಡುಗ ವರ್ಕ್ ಮಾಡ್ತಿರ್ತಾನೆ. ಆ್ಯಂಡ್ ಆ ಹುಡುಗನ ಸ್ಯಾಲ್ರಿ ಅಂತ ಹೇಳಿದ್ರೆ ಡೀಸೆಂಟ್ ಸ್ಯಾಲ್ರಿ ಇದೆ. ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಏನೂ ಇಲ್ಲ, ಬಟ್ ಡೀಸೆಂಟಾಗಿ ಡೇ ಟು ಡೇ ಲೈಫ್ ನಮಗೆ ಲೀಡ್ ಮಾಡ್ಬೋದು. ಲೈಫನ್ನು ಲೀಡ್ ಮಾಡ್ಕೊಂಡು ಹೋಗೋ ಅಷ್ಟ್ರಿಗೆ ಸ್ಯಾಲ್ರಿ ಇದೆ ಆ ಹುಡುಗನಿಗೆ. ಆ್ಯಂಡ್ ಮೂರನೇದು ಏನಂದ್ರೆ, ಸ್ವಂತ ಮನೆ ಇದೆಯಾ ಅಂದರೆ ಹೌದು, ಸ್ವಂತ ಮನೆಯೂ ಇದೆ. ಅಸೆಟ್ ಇದೆಯಾ ಅಂದರೆ ಅಸೆಟ್ಟೂ ಇದೆ. ಸೊ ಮನೆ ಇದೆ, ಜಮೀನಿದೆ, ಸ್ಯಾಲ್ರಿನೂ ಚೆನ್ನಾಗಿದೆ. ಆ್ಯಂಡ್ ಬಂದು ಹುಡುಗನೂ ನೋಡೋದಕ್ಕೆ ಚೆನ್ನಾಗಿದ್ದಾನೆ. ಹೈಟ್ ವೆಯ್ಟ್ ಎಲ್ಲನೂ ಹುಡುಗನೂ ನೋಡೋದಕ್ಕೆ ಚೆನ್ನಾಗಿದ್ದಾನೆ. ಸೊ ಎಲ್ಲನೂ ಇದೆ. ಬಟ್ ಏನಕ್ಕೆ ರಿಜೆಕ್ಟ್ ಆಗ್ತಿದೆ ಅಂತೇಳಿ ಕೇಳಿದರೆ, ನಾನು ಹೇಳೋ ರೀಸನ್ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಸೊ ಆ ಹುಡುಗನಿಗೆ ಬಂದು ತುಂಬ ಪ್ರಪೋಸಲ್ಸ್ ಬಂದು ನೋಡಿದ್ದಾರೆ. ಸೊ ಫಸ್ಟ್ ಬಂದು ಹುಡುಗ ಬಂದು ಹುಡುಗಿನ ನೋಡೋಕೆ ಹೋದಾಗ ಹುಡುಗಿಯವ್ರ ಫ್ಯಾಮ್ಲಿ ಬಂದು ಹುಡುಗನ್ನ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. ಆಮೇಲೆ ಏನು ನಡೆಯುತ್ತೆ, ಹುಡುಗನ ಮನೆ ನೋಡೋದಕ್ಕೆ ಹುಡುಗಿಯರ ಫ್ಯಾಮ್ಲಿಯವರು ಬರ್ತಾರೆ. ಸೊ ಆಗ ಹುಡುಗಿಯವ್ರ ಫ್ಯಾಮ್ಲಿ ಹುಡುಗನ ಮನೆ ನೋಡೋಕೆ ಬಂದಾಗ ಮನೆ ನೋಡಿಬಿಟ್ಟು ರಿಜೆಕ್ಟ್ ಮಾಡ್ತಾರೆ. ಏನು ಗೊತ್ತಾ, ಮನೆ ಯಾವಾಗ ಕಟ್ಟಿದ್ರಿ ಅಂತ ನಾನು ಕೇಳಿದೆ ಅವರನ್ನು. ಸೊ ಅವ್ರು ಹೇಳಿದ್ರು, ಮನೆ ಬಂದು ನಾವು ರೀಸೆಂಟಾಗಿ ಒಂದು 6-7 ಇಯರ್ಸ್ ಬ್ಯಾಕ್ ಕಟ್ಟಿದ್ದು ಅಂತ ಹೇಳಿದ್ರು. ಸೊ ಮನೆಯೂ ನೋಡೋಕೆ ಚೆನ್ನಾಗಿರುತ್ತೆ ಮೋಸ್ಟ್ಲಿ. ಸೊ ನಾನು ಹೋಗಿ ನೋಡಲಿಲ್ಲ, ಬಟ್ ಮನೆಯೂ ನೋಡೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ಏನಕ್ಕೆ ರಿಜೆಕ್ಟ್ ಮಾಡ್ತಾರೆ ಅಂತ ಕೇಳಿದಾಗ ನಾನೇ ಡಿಸೈಡ್ ಮಾಡಿಕೊಂಡೆ, ಒಂದು ಮನೆ ರೀಸೆಂಟಾಗಿ ಕಟ್ಟಿದ್ದೆ ಅಂದರೆ ಮನೆ ಚೆನ್ನಾಗಿರುತ್ತೆ, ಆಸೆಟು ಇದೆ, ಹುಡುಗ ಬಂದು ಜಾಬಲ್ಲೂ ಇದ್ದಾನೆ. ಬಟ್ ಏನಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ ಅಂದರೆ, ಅವ್ರು ಇರುವಂಥ ಲೊಕ್ಯಾಲಿಟಿ ಬಂದು ಚೆನ್ನಾಗಿಲ್ಲ. ಅದೊಂಥರ ರಿಮೋಟ್ ಏರಿಯಾ. ಸೊ ಅಲ್ಲಿ ಯಾವುದೇ ಫೆಸಿಲಿಟೀಸು ಇಲ್ಲ. ಅದಕ್ಕೋಸ್ಕರ ಆ ಏರಿಯಾ ನೋಡಿ ಬಂದು ರಿಜೆಕ್ಟ್ ಮಾಡಿದ್ರು ಅಂತೇಳಿ ಬ್ರೋಕರಿಂದ ಈ ಹುಡುಗನಿಗೆ ಗೊತ್ತಾಯಿತು. ಸೊ ನಾನು ಅದನ್ನು ಅಸ್ಯೂಮ್ ಮಾಡಿಕೊಂಡೆ, ಮೋಸ್ಟ್ಲಿ ಇದಕ್ಕೋಸ್ಕರ ಇರ್ಬೋದು ಅಂತೇಳಿ. ಸೊ ನನ್ನ ಅಸಂಪ್ಷನ್ ಬಂದು ಕರೆಕ್ಟ್ ಆಯಿತು. ಆ ಒಂದು ರೀಸನಿಂದನೇ ಆ ಹುಡುಗನ ಪ್ರಪೋಸಲ್ ಬಂದು ರಿಜೆಕ್ಟ್ ಆಯಿತು. ಆ್ಯಂಡ್ ಇದೇ ರೀತಿ ಇನ್ನೊಂದು ಸ್ಟೋರಿ ಬಂದು ನನ್ನ ಫ್ರೆಂಡ್ ಶೇರ್ ಮಾಡ್ಕೊಂಡಿದ್ದು ನನ್ನ ಹತ್ರ. ನನ್ನ ಫ್ರೆಂಡ್ ಒಬ್ಬ ನನ್ನ ಜೊತೆಲೇ ವರ್ಕ್ ಮಾಡ್ತಿದ್ದಾನೆ. ಅವ್ರ ಅತ್ತೆ ಮಕ್ಕಳು ಇಬ್ಬರಿದ್ದಾರೆ. ಸೊ ಇಬ್ಬರು ಬಂದು ಹೆಣ್ಮಕ್ಳು. ಅವ್ರು ಬೆಂಗಳೂರಲ್ಲಿ ಆ ಏರಿಯಾ ನೇಮ್ ನಾನು ಹೇಳೋದಕ್ಕೆ ಇಷ್ಟಪಡ್ತಿಲ್ಲ. ಬೆಂಗಳೂರಲ್ಲೇ ಒಂದು ರೆಪ್ಯೂಟೆಡ್ ಏರಿಯಾ. ಅದರಲ್ಲಿ ಬಂದು ಒಂದು 3 ಫ್ಲೋರ್ ಮನೆ ಕಟ್ಟಿದ್ದಾರೆ. ಆ ಮನೆ ಕಟ್ಟಿದ್ರೂ ಸಹ ಆ ಹುಡುಗಿಗೆ ಪ್ರಪೋಸಲ್ಸ್ ಬರಬೇಕಾದ್ರೆ ತುಂಬ ರಿಜೆಕ್ಷನ್ಸ್ ಆಗ್ತಾನೇ ಇತ್ತು. ಆ 3 ಫ್ಲೋರ್ ಮನೆಯಲ್ಲಿ 1 ಫ್ಲೋರಲ್ಲಿ ಇವರಿದ್ದಾರೆ, ಆ್ಯಂಡ್ ರಿಮೈನಿಂಗ್ ಎಲ್ಲ ಫ್ಲೋರ್ಸು ಅವರು ಬಾಡಿಗೆಗೆ ಬಿಟ್ಟಿದ್ದಾರೆ. ಆ ರಿಜೆಕ್ಷನ್ ಏನಕ್ಕೆ ಆಗ್ತಿದೆ ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ. ಹುಡುಗಿ ಓದಲಿಲ್ವಾ ಅಂತಂದರೆ ಇಲ್ಲ, ಹುಡುಗಿ ಓದಿದ್ದಾರೆ, ಜಾಬಲ್ಲಿದ್ದಾರೆ, ಇನ್ಫೋಸಿಸಲ್ಲಿ ವರ್ಕ್ ಮಾಡ್ತಿದ್ದಾರೆ ಹುಡುಗಿ. ಸೊ ಒಳ್ಳೆ ಡೆಸಿಗ್ನೇಷನ್ ಎಲ್ಲ ಇದ್ದಾರೆ ಹುಡುಗಿ. ಸ್ಯಾಲ್ರಿ ಬಂದು 70 ಆ್ಯಂಡ್ ಅಬೋವ್ ಬಂದು ಅರ್ನ್ ಮಾಡ್ತಿದ್ದಾರೆ. ಸೊ ಮನೆ ಬಾಡಿಗೆನೂ ಬರುತ್ತೆ, ಇಬ್ಬರೇ ಹೆಣ್ಮಕ್ಳು. ಆದರೂ ಏನಕ್ಕೆ ಗೊತ್ತಾ ರಿಜೆಕ್ಷನ್ ಆಗ್ತಿದೆ. ಸೊ ಇವ್ರು ನೋಡ್ತಿರೋಂಥ ಪ್ರಪೋಸಲ್ ಬಂದು ಸ್ವಲ್ಪ ಹೈ ಲೆವೆಲ್ ಪ್ರಪೋಸಲ್ಸ್ನ ನೋಡ್ತಿದ್ದಾರೆ. ಮನೆ ಬಂದು 3 ಫ್ಲೋರ್ ಮನೆ ಕಟ್ಟಿದ್ರು. ಅವ್ರು ಇರುವಂಥ ಏರಿಯಾ ಬಂದು ಸ್ವಲ್ಪ ಸ್ಲಮ್ ಏರಿಯಾ ಆಗಿದೆ. ಸೊ ಇವ್ರಿಗೆ ರೀಸನ್ ಏನು ಅಂತಲೇ ಗೊತ್ತಾಗಲಿಲ್ಲ. ಏನಕ್ಕೆ ರಿಜೆಕ್ಟ್ ಮಾಡ್ತಿದ್ದಾರೆ, ನಾನು ನೋಡೋದಕ್ಕೂ ಚೆನ್ನಾಗಿದ್ದೀನಿ, ಜಾಬಲ್ಲಿದ್ದೀನಿ, ಆ್ಯಂಡ್ ಸ್ಯಾಲ್ರಿನೂ ಚೆನ್ನಾಗಿದೆ, ಮನೆಯೂ ಚೆನ್ನಾಗಿದೆ, ಮತ್ತಿನ್ನೇನಕ್ಕೆ ರಿಜೆಕ್ಷನ್ಸ್ ನಡೀತಿದೆ ಅಂತೇಳಿ ಬ್ರೋಕರ್ ಹತ್ರ ಇವರು ಕಾಲ್ ಮಾಡಿ ಕೇಳಿದ್ದಾರೆ. ಸೊ ಆಲ್ರೆಡಿ ಬಂದಿರೋಂಥ ಪ್ರಪೋಸಲ್ ಏನು ಹೇಳಿದ್ರು, ಅವ್ರ ರೆಸ್ಪಾನ್ಸ್ ಏನಿದೆ ಅಂತೇಳಿ ಕೇಳಬೇಕಾದ್ರೆ ಬ್ರೋಕರ್ ಹೇಳಿದ್ರು ಅಂತ ರೀಸನ್ ಕೇಳಿ ಶಾಕ್ ಆದರು ಇವರು. ಬಿಕಾಸ್ ನೀವಿರೋವಂಥ ಏರಿಯಾ ತುಂಬ ಸ್ಲಮ್ ಆಗಿದೆ ಅಂತೆ. ಸೊ ಈ ಏರಿಯಾಗೆ ನಮ್ಮ ರಿಲೇಷನ್ಸ್ನ ನಾವು ಕರ್ಕೊಬರೋದಕ್ಕಾಗೋದಿಲ್ಲ. ನಮ್ಗೆ ಹುಡುಗಿ ಓಕೆ ಆಗಿದೆ, ಹುಡುಗಿ ಜಾಬ್ ಓಕೆ ಆಗಿದೆ, ಎವ್ರಿಥಿಂಗ್ ಈಸ್ ಓಕೆ. ಓನ್ಲಿ ಬಿಕಾಸ್ ಆಫ್ ದ ಲೊಕ್ಯಾಲಿಟಿ ವಿ ಆರ್ ನಾಟ್ ಓಕೆ ಟು ಗೋ ಹ್ಯಾಡ್ ವಿತ್ ದಟ್ ಪ್ರಪೋಸಲ್ಸ್ ಅಂತ ಹೇಳಿದ್ದಾರೆ.
ಸೊ ಈ ರೆಸ್ಪಾನ್ಸ್ ಕೇಳಿದ ಮೇಲೆ ಹುಡುಗಿ ಮನೇಲಿ ಏನು ಡಿಸೈಡ್ ಮಾಡಿದ್ರು ಅಂತ ಗೊತ್ತಾ? ಸೊ ಹುಡುಗಿ ಮನೆಯವರು ರೀಸೆಂಟಾಗಿ ಆ 3 ಫ್ಲೋರ್ ಮನೇನ ಕಟ್ಟಿದ್ದಾರೆ. ಸೊ ಬಾಡಿಗೆಗೂ ಬಿಟ್ಟಿದ್ದಾರೆ, ಬಾಡಿಗೆನೂ ಬರ್ತಿದೆ. ಸೊ ಈ ಥರ ಚೆನ್ನಾಗಿರೋ ಪ್ರಪೋಸಲ್ಸ್ ಬರ್ತಿಲ್ಲ ಅನ್ನೋ ರೀಸನ್‌ಗೋಸ್ಕರ ಆ ಕಟ್ಟಿರೋಂಥ ರೀಸೆಂಟಾಗಿ ತುಂಬ ಬಂಡವಾಳ ಹಾಕಿ ಕಟ್ಟಿರೋಂಥ ಮನೇನ ಬಿಟ್ಟು, ಅವರು ಬೇರೆ ಲೊಕ್ಯಾಲಿಟಿನಲ್ಲಿ ಒಳ್ಳೆ ಹೈಫೈ ಏರಿಯಾನಲ್ಲಿ ಬಾಡಿಗೆಗಿದ್ದಾರೆ. ಒಳ್ಳೆ ಪ್ರಪೋಸಲ್ ಬರಲಿ ಅನ್ನೋ ರೀಸನ್‌ಗೋಸ್ಕರ ಅವ್ರು ಹೋಗಿ ಬಾಡಿಗೆನಲ್ಲಿದ್ದಾರೆ. ಸೊ ಈ ಥರ ಹುಡುಗರು ಮಾತ್ರ ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಿಲ್ಲ, ಹುಡುಗಿಯರು ಫೇಸ್ ಮಾಡ್ತಿದ್ದಾರೆ. ಈ ಒಂದು ರೀಸನಿಂದ ಸ್ವಂತ ಮನೆ ಇದ್ದರೂ, ಸ್ವಂತ ಅಸೆಟ್ ಇದ್ದರೂ, ಎಲ್ಲ ಇದ್ದರೂ ಸಹ ಸೊ ಒಳ್ಳೆ ಪ್ರಪೋಸಲ್ಸ್ ಬರಲಿ ಅನ್ನೋ ರೀಸನ್‌ಗೋಸ್ಕರ ಬಂದು ಸ್ವಂತ ಮನೇನ ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ತುಂಬ ಜನ. ಇದು ಬಂದು ಒಬ್ಬರು ಇಬ್ಬರು ಅಂತ ಹೇಳಿರೋ ಸ್ಟೋರಿ ಇಲ್ಲ, ತುಂಬ ಸ್ಟೋರೀಸ್ ನಾನು ಕೇಳಿದೆ. ಸೊ ಅಲ್ಲಿ ತುಂಬ ಐ ಮೀನ್ ಏರಿಯಾ ಬಂದು ಸರಿ ಇಲ್ಲ, ಅದಕ್ಕೋಸ್ಕರ ನನ್ನ ಮಗಳಿಗೆ ಸೇಫ್ಟಿ ಇಲ್ಲ ಅನ್ನೋದಕ್ಕೋಸ್ಕರ ಬೇರೆ ಸೈಡ್ ಹೋಗಿ ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೇಲಿದ್ದಾರೆ. ಸೊ ಮತ್ತಿನ್ನೊಂದು ಸ್ಟೋರಿ ನಾನು ಕೇಳ್ಪಟ್ಟಿರೋದು ಯಾವುದು ಅಂದರೆ, ಸೊ ನಮ್ಗೆ ಪರಿಚಯ ಇರೋರೊಬ್ಬರು ಅವ್ರ ಮಕ್ಕಳು ಬಂದು ಪಕ್ಕದ ಮನೆಯವ್ರ ಮಕ್ಕಳ ಜೊತೆ ಸೇರಿ ಬ್ಯಾಡ್ ವರ್ಡ್ಸ್ ಕಲಿತಿದ್ದಾರೆ. ಸೊ ಈ ಏರಿಯಾ ಸರಿ ಇಲ್ಲ, ಏರಿಯಾ ತುಂಬ ಸ್ಲಮ್ ಆಗಿದೆ, ಅದಕ್ಕೋಸ್ಕರ ನಾವು ಅಫಿಷಿಯಲ್ ಏರಿಯಾನಲ್ಲಿ ಹೋಗೋಣ, ಮಕ್ಕಳ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತೇಳಿ ಅವ್ರಿಗೆ ಸ್ವಂತ ಮನೆ ಇದ್ದರೂ ಸಹ ಮಕ್ಕಳು ಬಂದು ಬ್ಯಾಡ್ ವರ್ಡ್ಸ್ ಕಲಿತಿದ್ದಾರೆ ಅನ್ನೋದಕ್ಕೋಸ್ಕರ ಅವರು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೇಲಿ ಹೋಗಿದ್ದಾರೆ. ಸೊ ಈ ಥರ ಹಲ್ವಾರು ರೀಸನ್ಸ್ ಇದೆ, ಒಂದೋ ಎರಡೋ ರೀಸನ್ಸ್ ಅಲ್ಲ, ತುಂಬ ರೀಸನ್ಸ್ ಇದೆ. ಈ ಒಂದೊಂದು ರೀಸನಿಂದ ಅವ್ರು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೇಲಿ ಹೋಗಿ ವಾಸ ಮಾಡ್ತಿದ್ದಾರೆ. ಸ್ವಲ್ಪ ಜನ ಬಾಡಿಗೆ ಮನೇಲಿ ಇರೋರನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ, ಇವ್ರ ಹತ್ರ ಏನೂ ಇಲ್ಲ ಅನ್ಕೊತಾರೆ. ಬಟ್ ಆ್ಯಕ್ಚುಲಿ ಬಂದು ನಮ್ಮ ಅಸಂಪ್ಷನ್ ಬಂದು ರಾಂಗ್ ಅಸಂಪ್ಷನ್ಸ್. ಬಾಡಿಗೆ ಮನೇಲಿ ಇರೋರೆಲ್ಲ ಏನೂ ಇಲ್ಲದೇ ಇರಲ್ಲ, ಅವ್ರಿಗೂ ಎಲ್ಲ ಇರುತ್ತೆ, ಮನೆ ಜಮೀನೆಲ್ಲ ಇರುತ್ತೆ. ಬಟ್ ಆದರೂ ಏನೋ ಒಂದು ರೀಸನಿಂದ, ನಾನು ಹೇಳಿದ್ದೀನಲ್ಲ ಈ ಸ್ಟೋರೀಸು, ಇದರಲ್ಲಿ ಯಾವುದೋ ಒಂದು ರೀಸನಿಂದ ಬಂದು ಅವರು ಸ್ವಂತ ಮನೆ ಬಿಟ್ಟು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಸೊ ನೀವು ಇದೇ ರೀತಿ ಎಕ್ಸ್ಪೀರಿಯನ್ಸ್ ಫೇಸ್ ಮಾಡಿದ್ದೀರ ನಿಮ್ಮ ಲೈಫಲ್ಲಿ, ನಿಮಗೂ ಪ್ಲ್ಯಾನ್ ಇದೆ, ಏನೋ ಒಂದು ರೀಸನ್ಗೋಸ್ಕರ ನೀವು ಬಾಡಿಗೆ ಮನೆಗೆ ಹೋಗಬೇಕು, ಆಲ್ರೆಡಿ ಬಾಡಿಗೆ ಮನೇಲಿ ಇದ್ದೀರಾ ಅಂತ ಹೇಳಿದ್ರೆ ಮರಿದೇ ಕಮೆಂಟ್ ಸೆಕ್ಷನಲ್ಲಿ ನಮಗೆ ತಿಳಿಸಿ. ಇದೇ ರೀತಿಯ ಮೋರ್ ಯೂಸ್ಫುಲ್ ಕಂಟೆಂಟ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಂಟಿಲ್ ದಟ್ ಪ್ಲೀಸ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.